ನಮ್ಮ ಫ್ಯಾಮಿಲಿನಲ್ಲಿ ಯಾರೂ ರಾಜಕೀಯ ಹಿನ್ನೆಲೆ ಇರೋರು ಇಲ್ಲ. ಅವರೆಲ್ಲ ಯಾವುದೋ ಪಾರ್ಟಿಗೆ ವೋಟ್ ಹಾಕುವ ಮತದಾರರಾಗಿದ್ದರು, ವೆಲ್ ವಿಷರ್ಸ್ ಆಗಿದ್ದರು. ಆದರೆ ರಾಜಕೀಯ ನೇತೃತ್ವ ಅಥವಾ ವಹಿಸಿದಂಥವ್ರು ಯಾರೂ ಆಗಿರಲಿಲ್ಲ. ನಾನು ರಾಜಕಾರಣಕ್ಕೆ ಬಂದು ಬಿ ಜೆ ಪಿ ಜವಾಬ್ದಾರಿ ತೊಗೊಂಡು ಬೂತ್ ಅಧ್ಯಕ್ಷ ಆದೆ. ಆವಾಗ ನನಗೊಂದು ಬೂತ್ ಅಧ್ಯಕ್ಷ ಅಂತಂದರೆ ಅವತ್ತೊಂದು ಬಾವುಟ ಕೊಟ್ಟರು ನಮಗೆ. ನನ್ನ ಮನೆ ಮುಂದೆ ಬಾವುಟ ಕಟ್ಟಿದ್ದೆ. ನಮ್ಮಪ್ಪ ಕೇಳಿದ್ರು, ಯಾವುದೋ ಪಾರ್ಟಿ ಇದು ಅಂತ. ಬಿ ಜೆ ಪಿ ಎಂದೆ. ಯಾರಿದ್ದಾರೆ ಅಂತ ಕೇಳಿದ್ರು. ನಾನು ವಾಜಪೇಯಿ, ಅದ್ವಾನಿ ಅಂದೆ. ಅದೆಲ್ಲ ಅಲ್ಲಾಯ್ತು, ಇಲ್ಲಿ ಯಾರಿದ್ದಾರೆ ಅಂದೆ. ಯಡಿಯೂರಪ್ಪ ಅಂದೆ. ನಿಮ್ದು ಯಾವ ಸೀಮೆ ಪಾರ್ಟಿ, ನೀ ಜೀವನದಲ್ಲಿ ನಿಮ್ಮದಲ್ಲಿ ಯಾವ ಅಧಿಕಾರಕ್ಕೆ ಬರುತ್ತೆ, ದೇವೇಗೌಡರನ್ನ ಪಾರ್ಟಿಗೆ ಸೇರ್ಕೋ ಅಂತ ಹೇಳಿದರು ನಮ್ಮ ತಂದೆ. ನಾನು ವೈಚಾರಿಕ ಕಾರಣಕ್ಕೆ ಅವ್ರ ಸಲಹೆಯನ್ನು ಮಾನ್ಯ ಮಾಡಲಿಲ್ಲ. ಅವ್ರ ದೃಷ್ಟಿಯೊಳಗೆ ಅವತ್ತು ಪ್ರಬಲವಾಗಿದ್ದಂಥ ಜನತಾ ಪಾರ್ಟಿ, ಆ ಕಾರಣಕ್ಕೆ ನಾನು ದೇವೇಗೌಡರ ಪಾರ್ಟಿ ಸೇರಬೇಕು ಅಂತ ಅವರ ಆಸೆ ಇತ್ತು. ಆದರೆ ನಾನು ವೈಚಾರಿಕ ಕಾರಣಕ್ಕೆ ನಾನು ನಂತರದವರು ಬಿ ಜೆ ಪಿನ ಆರಿಸ್ಕೊಂಡ್ವಿ. ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥ ಆಸೆ ನಮಗೇನು ಇರಲಿಲ್ಲ. ಬರಬೇಕು ಅನ್ನೋ ಕನಸಿತ್ತು, ಆದರೆ ಬಂದುಬಿಡ್ತೀವಿ ಅನ್ನುವಂಥ ವಿಶ್ವಾಸದ ವಾತಾವರಣ ಆವತ್ತಿರಲಿಲ್ಲ. ಜನಪರ ಹೋರಾಟ, ಜನಪರ ಕಾರ್ಯ, ಇದಿಷ್ಟನ್ನು ನಮಗೆ ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ರು. ಜನಪರ ಹೋರಾಟ ಮಾಡಬೇಕು, ಜನಪರ ಕಾರ್ಯ ಮಾಡಬೇಕು, ಆಗ ಮಾತ್ರ ಜನನಾಯಕತ್ವ ಬೆಳೆಯೋಕ್ಕೆ ಸಾಧ್ಯ ಅನ್ನೋಂಥದ್ದು ಹೇಳಿದರು. ಅವ್ರು ಹೇಳಿದ್ದನ್ನು ನಾವು ಜನಪರ ಕಾರ್ಯ ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕಾರ್ಯ ಮಾಡ್ತಾ, ಜನಪರ ಹೋರಾಟವನ್ನು ರೂಪಿಸ್ತಾ ಜನರ ನಡುವೆ ಇದ್ದೀವಿ. ಆ ಕಾರಣಕ್ಕೋಸ್ಕರನೇ ಜನ ಗುರುತಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಯಾರಿಗಾದರೂ ನಾನು ಹೇಳೋದಿಷ್ಟೇ, ನಾವೊಂದು ಸೈದ್ಧಾಂತಿಕ ನೆಲೆಯಲ್ಲಿ ಜನಪರ ಕಾರ್ಯ ಮತ್ತು ಜನಪರ ಹೋರಾಟ ಮಾಡಿದ್ರೆ ನಿಧಾನವಾಗಾದರೂ ಪ್ರಧಾನವಾದ ಸ್ಥಾನಕ್ಕೆ ಬರ್ತೀವಿ.